ಬೆಂಗಳೂರಿನಲ್ಲಿ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಎಲೆಕ್ಟ್ರಿಕ್ ಬಸ್ ಎಡವಟ್ನಿಂದ ಯುವತಿಯೊಬ್ಬಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಘಟನೆಯ ಸಿಸಿಟಿವಿ ದೃಶ್ಯವನ್ನ ಇದೀಗ ಯುವತಿಯ ಸಹೋದರ ಶೇರ್ ಮಾಡಿದ್ದಾರೆ. ಟಿನ್ ಫ್ಯಾಕ್ಟರಿ ಬಳಿ ನಿನ್ನೆ ಬೆಳಗ್ಗೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಮಣಿಪುರದ ಮೂಲದ ಯುವತಿ ಹನ್ನಾ ಇನ್ನಕ್ಕ ಅಂತ ಇದೀಗ ಆಕೆ ಸಾವನ್ನಪ್ಪಿದ್ದಾಳೆ. ಸಿಸಿಟಿವಿ ಬಿಚ್ಚಿಡ್ತಾ ಇದೆ ಟಿನ್ ಫ್ಯಾಕ್ಟರಿ ಬಳಿ ಅಪಘಾತದ ಭೀಕರ ದೃಶ್ಯವನ್ನ. ಬಿಎಂಟಿಸಿ ಕಿಲ್ಲರ್ ಬಿಎಂಟಿಸಿ ಅನ್ನುವ ಮರುನಾಮಕರಣ ಮಾಡಿಸಿಕೊಳ್ಳುವ ಎಲ್ಲಾ ಪ್ರಯತ್ನಗಳನ್ನು ಸತತವಾಗಿ ನಿರಂತರವಾಗಿ ಮಾಡ್ಕೊಂಡೇ ಬರ್ತಾ ಇದೆ. ಮತ್ತೊಂದು ಜೀವ ಹೋಗಿದೆ. ಒಂದು ಕಡೆ ರಸ್ತೆ ಗುಂಡಿಗಳಿಗೆ ಜೀವ ಹೋಗ್ತಾ ಇದೆ, ಮತ್ತೊಂದು ಕಡೆ ಬಿಎಂಟಿಸಿ ಇಂದ ಜೀವಗಳು ಹೋಗ್ತಾ ಇದೆ. ಅವ್ರಿಗೆ ಅದು ಏನು ತರಾತುರಿ ಇರುತ್ತೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಓ ಸಂಪೂರ್ಣವಾಗಿ ಬಸ್ನ ಎಡವಟ್ಟು ಅನ್ನೋದು ಈ ಸಿಸಿಟಿವಿ ಫುಟೇಜ್ ನಲ್ಲಿ ಗೊತ್ತಾಗ್ತಾ ಇದೆ. ಅವ್ರ ತುಂಬಾ 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 ಆಘಾತ ತರುವಂತಹ ಸುದ್ದಿ ಇದು. ಅಲ್ಲಿ ನೋಡಿ, ಅಲ್ಲಿ ಟೂ ವೀಲರ್ ಮುಂದೆ ಪಾಸ್ ಆಗ್ತಾ ಇದೆ. ಹಿಂದಿನಿಂದ ಬಂದಂತಹ ಬಸ್ ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದ ಪರಿಣಾಮ ಟೂ ವೀಲರ್ ನಲ್ಲಿ ಇಬ್ರು ಹೋಗ್ತಾ ಇದ್ರು. ಒಬ್ಬ ಬಿದ್ದ ತಕ್ಷಣ ಎದ್ದು ಓಡ್ ಬಂದಿದ್ದಾನೆ. ಪಾಪ ಚಕ್ರದಡಿ ಸಿಗಾಕೊಂಡ ಹೆಣ್ಣು ಮಗಳು ಸಾವನ್ನಪ್ಪಿದ್ದಾಳೆ. ಅದೇನ್ ಸ್ಪೀಡಲ್ಲಿ ಇರ್ತಾರೆ ಅಂದ್ರೆ ಇವ್ರುಗಳು. ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಇದು ಒಂಥರ ಮರುನಾಮಕರಣ ಮಾಡಿಸ್ಕೊಳ್ಳಕ್ಕೆ ಬಿಎಂಟಿಸಿ ಬಸ್ಗಳು ಏನೇನ್ ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾವ ಅಂತ. ಈ ಪ್ರಮಾಣದಲ್ಲಿ ಸಾವು ನೋವುಗಳು ಕೇಳ್ತಲೇ ಇದೀವಿ. ಡೀಟೇಲ್ಸ್ ಏನಿದೆ ವಿದ್ಯಾ? ಬಿಎಂಟಿಸಿಯನ್ನ ಕಳೆದ ಕೆಲವು ವರ್ಷಗಳಿಂದ ಕಿಲ್ಲರ್ ಬಿಎಂಟಿಸಿ ಅಂತ ಏನು ಮರು ನಾಮಕರಣ ಆಗಿತ್ತು, ಅದನ್ನ ಆ ಹೆಸರನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡುವಂತ ಕೆಲಸವನ್ನ ಸಾರಿಗೆ ಸಚಿವರು ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅದಕ್ಕಿಲ್ಲ, ನಾವು ಅದೇ ಹಣೆಪಟ್ಟಿಯಲ್ಲೇ ಮುಂದುವರಿತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ಬಸ್ ನ ಚಾಲಕರು ಅವರು ಬಸ್ ಅನ್ನು ಓಡಿಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಅದೇ ಹಣೆಪಟ್ಟಿಯಲ್ಲೇನೆ ಮುಂದುವರಿಬೇಕು ಅನ್ನುವಂಥದ್ದನ್ನ ತೀರ್ಮಾನ ಮಾಡಿದಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಲೆಕ್ಟ್ರಿಕ್ ಬಸ್ಗಳ ಚಾಲಕರಿಗೆ ಯಾವುದೇ ರೀತಿಯಾದಂತಹ ಒಂದು ಅನುಭವ ಇರೋದಿಲ್ಲ. ಹಾಗಾಗಿ ಅವ್ರು ಯಾವ್ದೋ ಸಣ್ಣ ಪುಟ್ಟ ಟಿಟಿ ಆಗಿರ್ಬೋದು ಅಥವಾ ಜೀಪ್ ಗಳನ್ನ ಓಡಿಸ್ತಾ ಇರ್ತಾರೆ. ಖಾಸಗಿ ಸಂಸ್ಥೆಯಿಂದ ತಗೊಂಡಿರುವಂತಹ ಡ್ರೈವರ್ಗಳಿಗೆ ಬಿಎಂಟಿಸಿ ಅದರಲ್ಲೂ ಪ್ರಮುಖವಾಗಿ ಅಂತ ದೊಡ್ಡ ಬಸ್ಗಳನ್ನ ಯಾವ ರೀತಿಯಾಗಿ ಓಡಿಸ್ಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅವ್ರಿಗೆ ಅನುಭವದ ಕೊರತೆಯಿಂದಾಗಿ ಪ್ರತಿದಿನನೂ ಕೂಡ ಒಂದಲ್ಲ ಒಂದು ಅಪಘಾತಗಳು ಆಗ್ತಾನೆ ಇದಾವೆ. ಕಳೆದ 2 ವರ್ಷಗಳಿಂದ ನೋಡ್ತಾ ಹೋಗೋದಾದ್ರೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆ 80%. ಅಂದ್ರೆ ಈಗ 100 ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ಅಲ್ಲಿ 80ರಿಂದ 85 ಆಕ್ಸಿಡೆಂಟ್ಗಳು ಸಾವನ್ನಪ್ಪಿರುವಂತಹದ್ದು ಈ ಎಲೆಕ್ಟ್ರಿಕ್ ಬಸ್ಗಳ ಚಾಲಕರ ನಿರ್ಲಕ್ಷ್ಯದಿಂದನೇ ಆಗಿರುವಂತದ್ದು. ಸೊ ಅದಕ್ಕೆ ಪೂರಕ ಎನ್ನುವಂತೆ ನಿನ್ನೆ ಟಿನ್ ಫ್ಯಾಕ್ಟರಿ ಬಳಿ ಬೆಳಗ್ಗೆ 9:00 ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ಯುವತಿಯ ಮೇಲೆ ಬಸ್ಸು ಹರಿದಿರುವಂತದ್ದು. ಸೊ ಆಕೆ ಸ್ಥಳದಲ್ಲೇ ಸಾವನ್ನಪ್ತಾ ಇರುವಂತದ್ದು. ಜೊತೆಗೆ ಪ್ರಯಾಣಿಕರಾಗಿರ್ಬೋದು ಮತ್ತೆ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂತದ್ದು ಸಾರಿಗೆ ಸಚಿವರಿಗೆ, ನೀವು ಎಲೆಕ್ಟ್ರಿಕ್ ಬಸ್ಗಳನ್ನ ಪರಿಸರ ಸ್ನೇಹಿ ಅಂತೇಳಿ ತಗೊಂಡಿದ್ದೀರಾ, ಆದ್ರೆ ಅದರಿಂದ ಆಗ್ತಾ ಇರುವಂತಹ ಅಪಘಾತಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.